ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಗಿಡ ಬೆಳೆಸಿದರೆ ವಿಮಾನ ಪ್ರಯಾಣ ಉಚಿತ. ಪರಿಸರ ಜಾಗೃತಿಗೆ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ವಿನೂತನ ಕರೆ. ಶಿಡ್ಲಘಟ್ಟ ನಗರದಲ್ಲಿ ಶ್ರೀ ಗಂಗಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 7ನೇ ವರ್ಷದ ಶ್ರೀ ದ್ರೌಪದಮ್ಮ ಕರಗ ಮಹೋತ್ಸವ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿದ್ದು, ದೇವಾಲಯಕ್ಕೆ ಭೇಟಿ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಅವರು ದೇವರ ದರ್ಶನ ಪಡೆದು ನಂತರ ಕರಗ ಮಹೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಬರುವಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದು, ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡರವರು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹಸಿರೀಕರಣಕ್ಕೆ ಉತ್ತೇಜನ ನೀಡಲು ಬೆಂಗಳೂರಿನಿಂದ ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ಉಚಿತ ವಿಮಾನ ಪ್ರವಾಸ ಕೈಗೊಂಡಿರುವುದಾಗಿ ತಿಳಿಸಿ, ಈ ವಿಶಿಷ್ಟ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕೇವಲ ಗಿಡಗಳನ್ನು ನೆಡುವುದಷ್ಟೇ ಅಲ್ಲದೆ ಅವುಗಳನ್ನು ಮರಗಳಾಗಿ ಬೆಳೆಸುವ ಹೊಣೆಗಾರಿಕೆಯನ್ನು ಜನರಲ್ಲಿ ಉತ್ತೇಜಿಸುವ ಈ ಯೋಜನೆ ಪರಿಸರ ಸಂರಕ್ಷಣೆಗೆ ಹೊಸ ಆಯಾಮವನ್ನು ನೀಡಿದೆ ಎಂದು ತಿಳಿಸಿದರು. ಪರಿಸರ ಸಂರಕ್ಷಣೆ ಮತ್ತು ಹಸಿರೀಕರಣವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾಲೂಕಿನ ಪ್ರಸಿದ್ಧ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಒಂದು ವಿನೂತನ ಹಾಗೂ ಆಕರ್ಷಕ ಯೋಜನೆಯನ್ನು ಪ್ರಕಟಿಸಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ಯಾರು ಅತಿ ಹೆಚ್ಚು ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಜವಾಬ್ದಾರಿಯಿಂದ ಪೋಷಿಸುತ್ತಾರೋ ಅಂತಹ ಪರಿಸರ ಪ್ರೇಮಿಗಳಿಗೆ ಉಚಿತವಾಗಿ ವಿಮಾನ ಪ್ರಯಾಣದ ಅವಕಾಶ ಕಲ್ಪಿಸಿಕೊಡುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದೇವಪ್ಪ, ಹರಿಕೃಷ್ಣ, ಚಂದ್ರಶೇಖರ್, ನಾಗೇಶ್, ದಿಲೀಪ್, ನಂದಕುಮಾರ್ ಸೇರಿದಂತೆ ದೇವಾಲಯ ಕಮಿಟಿ ಪದಾಧಿಕಾರಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದರು. ಈ ನಮ್ಮ ವಿಶ್ವದ ಮಾತೆ ದ್ರೌಪದಿ ತಾಯಿ 7ನೇ ವರ್ಷದ ಈ ಕರಗ ಮಹೋತ್ಸವ ನಡೆಸ್ತಾ ಇದ್ದಾರೆ. ಶಿಡ್ಲಘಟ್ಟ ಭಾಗದವರು ಮತ್ತೆ ಇಲ್ಲಿ ಗಂಗಮ್ಮ ಮಾತೆ ನೆಲೆಸಿದ್ದಾಳೆ. ಈ ಗಂಗಾ ಮಾತೆ ಫಸ್ಟ್ ಆಗಿ ನಮ್ಮ ರೈತ ಬಾಂಧವರಿಗೆ ಎಲ್ಲಿ ಯಾರು ಬೋರ್ ಆಗ್ತಾರೋ ಅವರಿಗೆಲ್ಲ ನೀರು ಕರುಣಿಸಲಿ ಅಂತ ಪ್ರಾರ್ಥಿಸಿದ್ದೇನೆ. ಆ ಗಂಗಾ ಮಾತೆಯಲ್ಲಿ ಇಡೀ ಇಲ್ಲಿ ಶಿಡ್ಲಘಟ್ಟ ತಾಲೂಕು ಹಚ್ಚು ಹಸಿರಾಗಿ ಇರಬೇಕು ಅಂತ ನನ್ನ ಪ್ರಾರ್ಥನೆ. ಮತ್ತು ಈಗ ಮುಂದಿನ ಇನ್ನೊಂದು 5 ದಿವಸಕ್ಕೆ ಎನ್ವೈರನ್ಮೆಂಟಲ್ ಡೇ. ಇಲ್ಲಿ ಯಾರು ತುಂಬ ಅತಿ ಹೆಚ್ಚಾಗಿ ಮರ ಬೆಳೆಸ್ತಾರೆ, ಗಿಡ ಬೆಳೆಸ್ತಾರೆ, ಅವರಿಗೆ ನಾವು ಉತ್ತಮವಾದ ಕೊಡುಗೆ ಕೊಟ್ಟು ಅವರಿಗೆ ಸನ್ಮಾನಿಸಿ, ಅವರು ನಮ್ಮ ದೇಶದ ಆಸ್ತಿ. ಇವರು ಯಾರು ನಮಗೆ ಗಿಡ ಮರ ಬೆಳೆಸ್ತಾರೆ ಅವರು ನಮ್ಮ ದೇಶದ ಆಸ್ತಿ. ಈ ನನ್ನ ಶಿಡ್ಲಘಟ್ಟ ತಾಲೂಕು ಹಚ್ಚು ಹಸಿರಾಗಿರ್ಬೇಕು ಅಂತ ನಾನು ಆ ತಾಯಿ ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸಿದ್ದೇನೆ. ಧನ್ಯವಾದಗಳು. ಎಲ್ಲ ಕಡೆನೂ ನಾವು ಈ ನರಸಿಂಹಮೂರ್ತಿ ಬೀರಪ್ಪನಹಳ್ಳಿ ಹೆಸರುವಾಸಿ ಆಗಿರೋದೇ ಅನ್ನ ಸಂತರ್ಪಣೆಯಲ್ಲಿ. ಇಲ್ಲೂ ಸಹ ಈ ದೇವಸ್ಥಾನದವರು ಎಲ್ಲ ನಮಗೆ ಬಂದು ಕೇಳಿದ್ದಾರೆ ಅನ್ನ ಸಂತರ್ಪಣೆ ಮಾಡಿ ಅಂತ. ನಾವು ಅನ್ನ ಸಂತರ್ಪಣೆ ಮಾಡಿದ್ದೀವಿ. ಇನ್ನು ಅನ್ನ ಸಂತರ್ಪಣೆಯನ್ನು ಹೇಳ್ಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ದಯವಿಟ್ಟು ಆ ಕ್ವಶನ್ಸ್ ಮತ್ತೆ ಕೇಳಬೇಡಿ. ಇದೇನೋ ಹೇಳ್ತಾರಲ್ಲ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಥರ ನಾವು ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಸಹಕಾರನೂ ಬೇಕು, ಮಾಧ್ಯಮ ಮಿತ್ರ ಸಹಕಾರ. ನಮಗೆ ಒಂದು 2-2.5 ಸಾವಿರ ಭಕ್ತಾದಿಗಳು ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗ ಅಣ್ಣವ್ರು ಹೇಳಿದ್ದಾರೆ ನಮಗೆ ಇನ್ನೂ ಹೆಚ್ಚಿಗೆ ಬರ್ಬೋದು ಅಂತ. ಭಾಳ ಬರಲಿ, ಆ ತಾಯಿ ಆಶೀರ್ವಾದ ಎಲ್ಲರೂ ತಗೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಕೋರಿಕೆ. 5,000ದಿಂದ ಬರಲಿ ಅಂತ ನಮ್ಮ ಕೋರಿಕೆ. ಈ ವರ್ಷ ಎಲ್ಲ ಮರ ಗಿಡ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಮಳೆ ಬಿದ್ದಿದೆ. ಯಾರು ಅತಿ ಹೆಚ್ಚು ಮರ ಗಿಡ ಬೆಳೆಸ್ತಾರೋ ಅವರಿಗೆ ವಿಮಾನ ಪ್ರಯಾಣ ಉಚಿತವಾಗಿ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಕೊಡುಗೆಯಾಗಿ ನೀಡ್ತೀವಿ. ಜುಲೈ 25-23 ಇನ್ ಬಿಟ್ವೀನ್ ನಾವು ವಿಮಾನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಗುರಿ ಒಂದು 10,000 ಗಿಡ ನೆಡಬೇಕು ಅಂತ ನನ್ನ ಗುರಿ. ದಯವಿಟ್ಟು ನೀವೆಲ್ಲರೂ ಸಹಕಾರ ಮಾಡಿ. ಎಲ್ಲರೂ ಅಷ್ಟೇ, ಈಗ ಸ್ಕೂಲುಗಳಲ್ಲಾಗ್ಲಿ, ಮನೆ ಮುಂದೆ ಆಗ್ಲಿ, ಮನೆ ಹಿಂದೆ ಆಗ್ಲಿ, ದೇವಸ್ಥಾನ ಹತ್ರ ಆಗ್ಲಿ, ಎಲ್ಲಾ ಕಡೆನೂ ನೆಡಿ. ಯಾರು ಅತಿ ಹೆಚ್ಚು ಗಿಡ ಬೆಳೆಸ್ತಾರೋ ಅವ್ರನ್ನು ಉಚಿತವಾಗಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ. ನಾವೊಂದು ಗ್ರೂಪ್
ಮಾಡ್ತೀವಿ. ಈಗ ಆಲ್ರೆಡಿ ನಮ್ದು ಟೋಲ್ ಫ್ರೀ ನಂಬರ್ 4 ನಂಬರ್ ಈಗ ನಾವು ಜೂನ್ 5ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ. 4 ನಂಬರ್ ಅದನ್ನ ಇಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಫಿಲ್ ಮಾಡ್ಕೊಂತೀವಿ. ಮತ್ತೆ ಪುನಃ ಜುಲೈಯಲ್ಲಿ ನಾವು ಈ ಸ್ಕೂಲಲ್ಲಿ ಅತ್ಯಂತ ಅಂಕ ಗಳಿಸಿರ್ತಾರಲ್ಲ ಅವ್ರಿಗೆಲ್ಲ ಕರೆದು ಸನ್ಮಾನ ಮಾಡ್ತೀವಿ. ಜುಲೈ 23 ಅಥವಾ 25 ಬೇಸ್ಡ್ ಆನ್ ದಿ ನಮ್ದು ಎಲ್ಲಿ ಕಲ್ಯಾಣ ಮಂಟಪ ಸಿಗುತ್ತೋ ಅಲ್ಲಿ ಕರೆದು ಎಲ್ಲರೂ ಸನ್ಮಾನ ಮಾಡ್ಬೇಕು ಅಂತಿದೀವಿ. ಯಾರು ಅತಿ ಹೆಚ್ಚು ಗಿಡ ಬೆಳೆಸ್ತಾರೆ, ಯಾರು ದೇಶಕ್ಕೆ ಒಳ್ಳೇದನ್ನ ಮಾಡ್ತಾರೆ ಅವ್ರನ್ನೆಲ್ಲ ಗುರುತಿಸಿ ಸನ್ಮಾನ ಮಾಡಿ ಅವ್ರಿಗೆ ಬಹುಮಾನ ಕೊಡ್ತೀವಿ ನಮ್ಮ ಟ್ರಸ್ಟ್ ಕಡೆಯಿಂದ. ಪ್ರವಾಸ ನಮ್ಮ ತಾಯಿ ಮಧುರೈ ಮೀನಾಕ್ಷಿ ದೇವಿ, ಬೆಂಗಳೂರು ಟು ಮಧುರೈ, ಮಧುರೈ ಟು ಬೆಂಗಳೂರು. ಫ್ಲೈಟ್ ಮತ್ತೆ ಅಲ್ಲಿ ಅಕಾಮಿಡೇಷನ್ ಎಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ವ್ಯವಸ್ಥೆ ಮಾಡ್ತೀವಿ. ಯಾರು ದೇಶಕ್ಕೆ ಕೊಡುಗೆ ಕೊಡ್ತಾರೆ, ಬರೀ ಮರ ಗಿಡ ಅಲ್ಲ, ಒಬ್ರು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಇಲ್ಲ ಒಬ್ರು ಒಳ್ಳೆ ಶಿಕ್ಷಕರಾಗಿರ್ಬೋದು. ಈಗ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕ ಕೊಡಿಸುವಂತ ಶಿಕ್ಷಕರು ಒಂದು ಒಳ್ಳೆ ಕೆಲಸ ಮಾಡಿರ್ತಾರೆ, ಅವ್ರಿಗೂ ಸಹ ನಾವು ಕಳ್ಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆತ್ಮೀಯರೇ, ಈ ದಿನ 2026ನೇ ವರ್ಷದಲ್ಲಿ ನಮ್ಮ ಶಿಡ್ಲಘಟ್ಟದ ಅರಳೆಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀ ಗಂಗಾ ದೇವಿ ದೇವಸ್ಥಾನದ ಆಲಯದಲ್ಲಿ ಶ್ರೀ ವಿಶ್ವಮಾತೆ ದ್ರೌಪದಮ್ಮನವರ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಈ ದಿನ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಸೇರಿ ಈ ಕರಗ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿಗಳನ್ನು, ಸಂಪ್ರದಾಯಗಳನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇದು. ಆ ನಿಟ್ಟಿನಲ್ಲಿ ಅನೇಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು. ಈ ದಿನ ನಮ್ಮೊಟ್ಟಿಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಶಿಡ್ಲಘಟ್ಟದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಈ ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಏನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಶ್ರೀಯುತ ರಮೇಶ್. ಖಂಡಿತ ಇವತ್ತು ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಮತ್ತು ತಮ್ಮದೇ ಆದಂಥ ರೀತಿಯಲ್ಲಿ ಈ ಕರಗ ಮಹೋತ್ಸವಕ್ಕೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತಾಯಿಯ ಕೃಪೆ ಅವರ ಮೇಲಿರಲಿ, ಅವರಿಗೆ ತಾಯಿ ಒಳ್ಳೆ ಭವಿಷ್ಯತ್ತನ್ನು ಕೊಡಲಿ, ಅವರ ಕಂಡಿರ್ತಕ್ಕಂಥ ಕನಸುಗಳು ಈಡೇರಲಿ, ಹಾಗೆ ಮುಂದಿನ ಜೀವನದಲ್ಲಿ ಇನ್ನೂ ಉನ್ನತವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಲಿಕ್ಕೆ ತಾಯಿ ಅವರಿಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲಿ ಅಂತ ನಾನು ಈ ದಿನದಲ್ಲಿ ಬೇಡ್ಕೊಳ್ತಾ, ನಿಜವಾಗ್ಲೂ ಇವತ್ತು ಏನು ನಮ್ಮೆಲ್ಲರಿಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ನಾವು ಯಾವುದೇ ಜಾತಿ ಮತ ಅಂದೆ ಅಥವಾ ಮೇಲು ಕೀಳು ಅನ್ನದೆ ನಮ್ಮ ಇವತ್ತಿನ ಧಾರ್ಮಿಕ ಕೆಲಸಗಳೇನಿದೆ ಇದನ್ನೆಲ್ಲ ನಾವು ನಿರ್ವಹಿಸ್ಕೊಳ್ತಾ ನಮ್ಮಲ್ಲಿ ನಾವು ಐಕ್ಯತೆಯನ್ನು ಸಾಧಿಸಬೇಕಾಗಿದೆ. ನಾವೆಲ್ಲರೂ ಸಮಾನರು, ಇಲ್ಲಿ ಯಾವುದೇ ಜಾತಿ ಮತ ಅನ್ನುವಂಥದ್ದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿದಾಗ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆ ಒಂದು ಐಕ್ಯತೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ಪೀಳಿಗೆಯವರಿಗೆ ಈ ಒಂದು ಸಂಸ್ಕೃತಿ ಸಂಸ್ಕಾರಗಳನ್ನು ಮತ್ತು ಈ ಒಂದು ಆಧ್ಯಾತ್ಮಿಕತೆಯನ್ನು ಅವರಿಗೆ ವರ್ಗಾಯಿಸಬೇಕಾದಂಥ ಜವಾಬ್ದಾರಿ ಇಂಥದ್ರಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ನಮ್ಮ ಶ್ರೀ ಗಂಗಾದೇವಿ ಸೇವಾ ಸಮಿತಿಯ ನಮ್ಮ ಸದಸ್ಯರು ಮತ್ತು ಶಿಡ್ಲಘಟ್ಟದ ಎಲ್ಲ ಗಂಗಾ ಮಾತೆಯ ಭಕ್ತಾದಿಗಳು ಇವತ್ತು ಏನು ಸೇರಿದ್ದಾರೆ ಮತ್ತು ಈ ಕಾರ್ಯಕ್ರಮಗಳಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಈ ದಿನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.